ರಾಯ ಜನಮೇ ಜಯಗೆ ವೈಶಂಪಾಯನನು ಹೇಳಿದನು. ಮುನಿದ್ವೈಪಾಯನಭಿವರ್ಣಿಸಿದ ಭಾರತವರಕಥಾಮೃತವ ಸೂತನೈತಂದನು. ಜಗದ್ವಿಖ್ಯಾತ ಶೌನಕ ಮುಖ್ಯ ಮುನಿ ಸಂಘಾತ ಪವನ ನೈಮಿಷಾರಣ್ಯಕವರಾಶ್ರಮಕ್ಕೆ ಐತಂದನು. ಆತನನು ಕಂಡುದು ತಪಸ್ವಿ ವ್ರತ ಕುಶಲಕ್ಷೇಮ ಮಧುರ ಪ್ರೀತಿ ವಚನಾಮೃತದಿ ಸಂಭಾವನೆಯ ಮಾಡಿದನು. ಪರಮ ಪೌರಾಣಿಕ ಶಿರೋಮಣಿ ಬರವು ಇದೆತ್ತಣವಾಯಿತು. ಕೌತುಕ ವರಕಥಾ ಪೀಯೂಷ ಸಾರ ವಿಶೇಷವು ಏನುಂಟು. ಚರಿತ ಚತುರಾಶ್ರಮ ತಪೋನಿಷ್ಠರಿಗೆ ವಿಶ್ರಮವೈ ಭವ ದೃಶ ದರುಶನವು ನಮಗೆಂದು ನುಡಿದನು. ರೋಮಹರ್ಷಣಿಯ ವಂದಿಸಿದನೈ ವರತಪಾಧನ ವೃಂದ ಚಿತ್ತೈಸುವುದು. ತಾನ್ಯನಾದು ನುಡಿಮೆನು ಕೌತುಕಾಮೃತರಸದ ಕಟುಕಡಲ. ಹಿಂದೆ ಕೇಳಿದುದು ಅಲ್ಲ, ಹಿಂದೆ ಕೇಳಿದುದಲ್ಲ, ಹೇಳುವುದು ಮುಂದೆ ಹೊಸದು ಇದು. ನಿಗಮ ಶತವಿಧರೊಂದೊರೆಗೆ ನೆರೆ ಬಾರದು ಎಂದನು ಸೂತ ಕೈ ಮುಗಿದು. ಕೇಳಿದನು ಜನಮೇ ಜಯ ಕ್ಷಿತಿಪಾಲಕನು ವರ ಸರ್ಪಯಜ್ಞ ಸ್ಥೂಲ ಪಾಪ ವಿಘಾತಿ ಗೋಸುಗವು. ಈ ಮಹಾಕಥೆಯ ಕೇಳಿದೆನು ತಾನು ಅಲ್ಲಿ. ಮುನಿಜನ ಮೌಳಿ ಮಂಡಿತ ಚರಣ ಕಮಲ ವಿಶಾಲ ವೇದವ್ಯಾಸಕೃತ ಭಾರತ ಕಥಾಮೃತವ ಕೇಳಿದೆನು ತಾನಲ್ಲಿ. ವೇದವ್ಯಾಸಕೃತ ಭಾರತ ಕಥಾಮೃತವ ಮಹಾದೇವ ಮಹಾದೇವ ಹಾ ಮಹಾದೇವ ಇರಂತೈ ರೋಮಹರ್ಷಣಿ ನಾವು ಮಾಡಿದ ಸ್ವಾಮಪಾನಾದಿಗಳ ಪುಣ್ಯ ಸ್ತೋಮ ತರುಗಳಿಗೆ ಈ ಮಹಾಭಾರತ ಈ ಮಹಾಭಾರತ ಕಥಾಮೃತ ರಾಮಣೀಯಕ ಫಲವಲ ನಿಸ್ಸೀಮ ಪುಣ್ಯರು ಧನ್ಯರಾವು. ನಿಸ್ಸೀಮ ಪುಣ್ಯರು
ಧನ್ಯರಾವು ಎಂದುದು ಮುನಿಸ್ತೋಮ ಹೇಳು ಸಾಕಿನ ಸೂತ ಹೇಳು ಸಾಕು ಎಲೆಸೂತ ದುರಿತವ್ಯಾಳ ವಿಷಜಾಂಗುಳಿಗವನು ನೇ ಕೇಳಿದಂದನುಳದು ಜನಮೇ ಜಯನ ಯಾಗದಲ್ಲಿಗೆ ಮೌಳಿಗಳಲಾನುಮೆವು ನಿನ್ನೆಯ ಹೇಳಿಕೆಯ ನೆನೆ ನಿಖಿಳ ಮುನಿಗಳನ್ನು ಓಲಗಿಸುವೆನು ನಿಮ್ಮನುಜ್ಞೆಯಲೆಂದು ಕೈ ಮುಗಿದ ಸರ್ಪಯಜ್ಞದಲ್ಲಾದ ದುರಿತದ ದರ್ಪವನು ಕೆಡಬೀಳಲು ಸರ್ಪಯಜ್ಞದಲ್ಲಾದ ದುರಿತದ ದರ್ಪವನು ಕೆಡಬೀಳಲೊದೆಯಲು ತರ್ಪಣಾದಿ ಕ್ರಿಯೆಗಳಲ್ಲಿ ಸಾಮರ್ಥ್ಯವಿಲ್ಲೆಂದು ದರ್ಪಕಾಹಿತ ಮೂರ್ತಿ ಮುನಿಮುಖ ದರ್ಪಣನು ಶಿಷ್ಯನನು ಕರೆದು ಸಮರ್ಪಿಸಿದನು ಅರಸಂಗೆ ವೇದವ್ಯಾಸ ಮುನಿರಾಯ ವೇದವ್ಯಾಸ ಮುನಿರಾಯ ರಾಯ ಕೇಳಿ ನಿಮ್ಮ ಪಾಂಡವ ರಾಯಚರಿತಮನು ಎಂದು ವೈಶಂಪಾಯನಿಗೆ ಬೆಸಸಿದನು ಕೊಟ್ಟನು ಬಳಿಕ ಪುಸ್ತಕವ ರಾಯನು ಅತಿಭಕ್ತಿಯಲ್ಲಿ ವೈಶಂಪಾಯನಗೆ ಮಾದಿಸಿ ನಿಜಾಭಿಪ್ರಾಯವನ್ನು ಕೇಳಿದನು ಚಿತ್ತೈಸುವುದು ಮುನಿನಿಕರ ವಿತತ ಪುಸ್ತಕವನು ಸುಗಂಧಾಕ್ಷತೆಗುಳರ್ಚಿಸಿ ಸೋಮ ಸೂರ್ಯ ಕ್ಷಿತಿಜಲ ಅನಲವಾಯು ಗಗನಾದಿಗಳಿಗೆ ಅಭಿನಮಿಸಿ ಶತಮಖಾದಿ ಸಮಸ್ತ ದೇವ ಪ್ರದತಿಗೆನಗೆ ಸರೋಜ ಭವ ಪಶುಪತಿಗಳಿಗೆ ಕೈ ಮುಗಿದು ವಿಮಲ ಜ್ಞಾನ ಮುದ್ರೆಯದೊಲಿ ವಿಮಲ ಜ್ಞಾನ ಮುದ್ರೆಯಲಿ ಮನದುಳು ಆದ್ಯಂ ಪುರುಷಂ ಈಶಾನನನು ಪುರುಹೂತ ಪುರಸ್ಕೃತ ನನಘನ್ಯೇಕಾಕ್ಷರ ಪರಬ್ರಹ್ಮನ ಸನಾತನನ ಏಕಾಕ್ಷರ ಪರಬ್ರಹ್ಮನ ಸನಾತನನ ಧನುಜರಿಪು ಸುವ್ಯಕ್ತನು ಅವ್ಯಕ್ತನನನು ಸದ್ರೂಪನನು
ಅವ್ಯಯನು ಎನಿಪ ವಿಷ್ಣುವ ನೆನೆದು ಮುನಿ ವಿಸ್ತರಿಸಿದನು ಕಥೆಯ. ವೇದನಾಲ್ಕು ಅದರಂಗವಾದಷ್ಟಾದಶಾದಿ ಪುರಾಣ ಸ್ಮೃತಿಗಳುಡು ಆದ ಪೂರ್ವೋತ್ತರದ ಮೀಮಾಂಸದ ಪರಿಕ್ರಮದ ವಾದ ವಿಲಸನ್ಯಾಯವನು ಶಬ್ದೋಧದಿಯನು ಅಳವಡಿಸಿ ರಚಿಸಿದ ಬಾಲರಾಯಣನ ಅಂಗ್ರಿಯನು ಭಜಿಸಿದನು ಮನದೊಳಗೆ. ಅರಸ ಕೇಳೈ ನಾರದಾದ್ಯರು ಸರಸಿರುಹ ಸಂಭವನ ಸಭೆಯುಳು ವರಮಹಾಭಾರತವ ಕೊಂಡಾಡಿದರು ಭಕ್ತಿಯಲ್ಲಿ. ವರಮಹತ್ವದಿ ಭಾರವತ್ವದಿ ವರಮಹಾಭಾರತವಿದೊಂದೇ ದುರಿತ ದುರ್ಗ ವಿಭೇದಕರವು. ಮಹಾಭಾರತವಿದೊಂದೇ ದುರಿತ ದುರ್ಗ ವಿಭೇದಕರವು ಈರೇಳು ಲೋಕದಲ್ಲಿ. ಹೇಳಿದನು ಪೌಲೋಮ ಚರಿತೋದ್ದಾಲಕಾಖ್ಯರ ಚರಿತವನು ಮುನಿ ಹೇಳಿದನು ಫಣಿನಿಕರ ಗರುಡಾಸ್ತಿಕರ ಸಂಭವವ ಮೇಲೆ ಬಳಿಕ ಪರೀಕ್ಷಿದವನೀಪಲ ಶಾಪನ ಮರಣವನು ನೆರೆ ಹೇಳಿದನು ಮುನಿಗಳಿಗೆ ಸರ್ಪಾಧ್ವರದ ಸಂಗತಿಯ. ಕೇಳಿದನು ಜನಮೇ ಜಯ ಕ್ಷಿತಿಪಾಲ ವೈಶಂಪಾಯನನು ಕೀಳು ದುರಿತಂಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ. ಕೇಳಿರೈ ಮುನಿನಿಕರವು ಕೇಳಿರೈ ಮುನಿನಿಕರವು ಈ ಕಲಿಕಾಲದಲ್ಲಿ ಫಲಿಸುವುದು ಲಕ್ಷ್ಮೀ ಲೋಲ ನಾಮಸ್ತುತಿ. ಲಕ್ಷ್ಮೀ ಲೋಲ ನಾಮಸ್ತುತಿ ಮಹಾಭಾರತ ಕಥಾಶ್ರವಣ ಈ ಕಲಿಕಾಲದಲ್ಲಿ ಫಲಿಸುವುದು. ರಾಯ ಚಿತ್ತೈಸೋ ಎಂದು ವೈಶಂಪಾಯ ಮುನಿ ಹೇಳಿದನು. ಕಮಲದಳಾಯ ತಕ್ಷಣ ಬಾಲ ಕೇಳಿ ವಿಧೂತ ಕಿಲ್ಬಿಷವ ಕಾಯ ಕಲ್ಮಷಹರವು ಅಖಿಲ ನಿಶ್ರೇಯಸದ ಸದ್ರೂಪುವಿನ ಸಂದಾಯಕವ ನಿರ್ಮಲ ಮಹಾಭಾರತ ಕಥಾಮೃತವ ವೈಶಂಪಾಯ ಮುನಿ ಹೇಳಿದನು.
ಆದಿ ಸೃಷ್ಟಿಯೊಳು ಉದಿಸಿದರು ದಕ್ಷಾನಿ ವಿಮಲ ನವಪ್ರಜೇಶ್ವರರು ಆದರಂಬುಜ ಭವನ ಲೀಲಾ ಮಾತ್ರ ಸೂತ್ರದಲ್ಲಿ ಆದನು ಅವರೊಳಗೆ ಅತ್ರಿ ಮುನಿ ಬಳಿಕಾದನು ಆ ಮುನಿಪತಿಗೆ ಜಗದಾಹ್ಲಾದಕರ ಹಿಮಕಿರಣನಾತನನಾಯಿತು ಶಶಿವಂಶ ಸೋಮನಂ ಬುಧನು ಆ ಬುಧಂಗೆಯು ಭೂಮಿಯಲ್ಲಿ ಪುರೂರವನು ಬಳಿಕ ಆ ಮಹೀಪತಿಗೆ ಊರ್ವಶಿಯೊಳಾಯು ಕುಮಾರಕನು ಆ ಮಹೇಶಗೆ ನಹುಷಂಗ ಮಹಾತ್ಮ ಯಯಾತಿ ಬಳಿಕ ಈ ಸೋಮಕುಲವು ಎರಡಾಯಿತು ಯದುಪೂರುಗಳ ದೆಸೆಯಿಂದ ಯದು ಪರಂಪರೆಯಿಂದ ಯಾದವರುದಿಸಿದರು ಪೂರ್ವಿನ ದೆಸೆಯಿಂದ ಇದುವೇ ಕೌರವ ವಂಶವಾಯಿತು ಯಯಾತಿ ಪೌತ್ರರಲ್ಲಿ ವಿದಿತ ಪೂರ್ವೋತ್ತರದ ಯದುವಂಶದ ಕಥಾ ವಿಸ್ತಾರವನು ಹೇಳಿದನು ದುಷ್ಯಂತನಲಿ ಶಾಕುಂತಲೆಯ ಕಥೆ ಸಹಿತ ಭರತನು ಆ ದುಷ್ಯಂತನಿಂದವತರಿಸಿದನು ತತ್ಪೂರ್ವ ನೃಪರಿಂ ಹಿರಿದು ಸಾದನು ಬಳಿಕ ಭಾರತ ವಂಶವಾಯಿತು ಅಲ್ಲಿಗೆ ಭರತ ಸೋದ್ರನು ಆತನ ವರ ಕುಮಾರಕ ಹಸ್ತಿನಪುರಿಗೆ ಹೆಸರಾಯಿತು ಹಸ್ತಿನಪುರಿಗೆ ಹೆಸರಾಯಿತು ಆತನಿಂದ ನೃಪತಿ ಕೇಳದ ವರಕುಮಾರರ ಪಂಕ್ತಿಯಲೇ ಸಂವರ್ಣನು ಆತಗೆ ಸೂರ್ಯಪುತ್ರಿಗೆ ಕುರು ಮಹೀಪತಿ ಜನಿಸಿದನು ಬಳಿಕ ಆಯಿತು ಕುರುವಂಶ ವರ ಪರಂಪರೆಯುಳ್ ಪ್ರತೀಪನು ಧರಣಿಪತಿಯು ಆತನಲ್ಲಿ ಶಂತನು ಧರೆಗೆ ಅಧೀಶ್ವರನಾಗಿ ಬೆಳಗಿದನು ಅರಸ ಕೇಳೆಂದ ಸರಸಿಜಾಸನ ಕೊಟ್ಟ ಶಾಪದಿ ಅರಸಿಯಾದಳು ಗಂಗೆ ಬಳಿಗಿಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ಶಾಪದಲ್ಲಿ
ನಿರಪರಾಧಿಗಳು 7 ಜನನಾಂತರಕ್ಕೆ ಮರಣವ ಕಂಡರು. 7 ಜನ ಮರಣವ ಕಂಡರು. ಉಳಿದಂಗೆ ಇರವು ಭೂಲೋಕದಲ್ಲಿ ಬಲಿದುದು ಭೀಷ್ಮನ ನಾಮದಲ್ಲಿ. ಶಾಪ ಹಿಂಗಿತು ಸುರನದಿಗೆ ಬಳಿಕ ಪರಾಕ್ರಮಿ ಭೀಷ್ಮ ಶಂತನು ಭೂಪತಿಗೆ ಮಗನಾಗಿ ಬೆಳಗಿನ ಅಖಿಲ ದಿಕ್ತಟವ ಭೀಷ್ಮ ಬೆಳಗಿದನು ಅಖಿಲ ದಿಕ್ತಟವ. ಭೂಪ ಕೇಳಿ ಉಪರಿಚರವ ಸುರೂಪ ಗರ್ಭವು ಮೀನಬಸುರಲಿ ವ್ಯಾಪಿಸಿತು. ಜನಿಸಿದುದು ಮಿಥುನವು ಮತ್ಸ್ಯ ಜಠರದಲ್ಲಿ. ಬಳಿಕ ಮತ್ಸ್ಯದ ಬಸುರಲಿ ಉದಿಸಿದ ನಳಿನಲು ಆಚನೆ ಮತ್ಸ್ಯ ಗಂಧಿನಿ ಬೆಳೆಬುತ್ತಿದ್ದಳು. ಮತ್ಸ್ಯ ಗಂಧಿನಿ ಬೆಳೆಬುತ್ತಿದ್ದಳು. ಸಂಗವಾಯ್ತು ಪರಾಶರವ್ರತಿಯ. ಬಳಿಕ ಯೋಜನ ಗಂಧಿಯಲ್ಲಿಂದಿಳಿದನಭ್ರಶ್ಯಾಮನು ಉರುಪಿಂಗಳ ಜಟ ಪರಿಬದ್ಧ ವೇದವ್ಯಾಸ ಮುನಿರಾಯ. ನೆನೆ ವಿಪತ್ತಿನೊಳು ಎಂದು ತಾಯನು ತನುಜ ಬೀಳ್ಕೊಂಡನು. ಪರಾಶರ ಮುನಿ ಪುನಃ ಕಮ್ಯತ್ವವನು ಕರುಣಿಸಿದನ ಸತಿಗೆ. ವಿನುತ ಯಮುನಾ ತೀರದಲ್ಲಿ ಮಾನಿನಿಯ ಕಂಡನು. ಯಮುನಾ ತೀರದಲ್ಲಿ ಸತಿಯ ಕಂಡನು. ಬೇಟೆಯಾಡುತ್ತ ಜನಪಶಂತನು. ಮಾನಿನಿಯ ಕಂಡನು ಮರುಳುಗೊಂಡನು ಮದನನೆ ಸುಗೆಯಲಿ. ಪರಿಮಳದ ಬಳಿ ಬಿಡಿದು ಬಂದ ಈ ತರುಣಿಯನು ಕೊಂಡು. ಪರಿಮಳದ ಬಳಿ ಬಿಡಿದು ಬಂದ ಈ ತರುಣಿಯನು ಕಂಡು. ಆರು ನೀನೆಂದು ಅರಸ ಬೆಸೆಗೊಳ್ಳುತ್ತ ಎಸೆವ ಕಾಮನ ಶರಕ್ಕೆ ಮೈಯೊಡ್ಡಿ. ಅರಮನೆಗೆ ನಡೆಯನಲು ಅರಮನೆಗೆ ತಂದೆಯ ಪರಮ ವಚನವು ಅಲಂಘ್ಯವು ಏನೇ. ಕಾತರಿಸಿ ಭಗ್ನ ಮನೋರಥನು ಮರಳಿದನು ಮಂದಿರಕ್ಕೆ. ಕಾತರಿಸಿ ಭಗ್ನ ಮನೋರಥನು ಮರಳಿದನು ಮಂದಿರಕ್ಕೆ. ವಿರಹದ ಆಗುಗೆ ಕಿಚ್ಚು ಭೂಮೀಶ್ವರನ ಮುಸುಕಿತು. ವಿರಹದ ಆಗುಗೆ ಕಿಚ್ಚು ಭೂಮೀಶ್ವರನ ಮುಸುಕಿತು. ಬಲಿದ ಅವಸ್ಥೆಯನು ಅರಸ ಬಣ್ಣಿಸಲು ಅರಿಯನು ಅರಸ. 7-9 ಬಳಿಯ
ಮರಣವು ಈತಂಗೆ ಎಂಬ ಜನದೊಪ್ಪನನ ಗುಜುಗುಜುವ ಅರಿದು ಭೀಷ್ಮ ಮರಣವು ಈತಂಗೆ ಎಂಬುಬ್ಬರದ ಗುಜುಗುಜುವ ಅರಿದು ಯಮುನಾ ವರ ನದಿಯ ತೀರಕ್ಕೆ ಬಂದನು ಭೀಷ್ಮ ಭೀಷ್ಮ ಬಹಿಲದಲ್ಲಿ ಕರೆಸಿದನು ಧೀವರನನು ಅಯ್ಯಂಗೆ ಅರಸಿಯಾಗಲಿ ನಿನ್ನ ಮಗಳು ಎನಲ್ ಅರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ ಮಗಳ ರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ ಅರಿದು ಸಲಿಸುವಡೆ ಇದನ್ನು ನೀ ಸಲಿಸುವಡೆ ಇದನು ಬನಿಯ ಅರಸುತನ ನಮಗೆ ಬರಿಯ ಅನಸುತನ ನಮಗೆ ಕೆನಲು ಧೀವರನ ಮಾತಿಂಗೆ ಈತನೆಂದನು ರಾಯ ಕೇಳದ ಆದರಿಲ್ ನಿಮ್ಮೇಲೆ ನಾರಿಯರಾದವರು ಎಲ್ಲಿಂಬೇಲೆ ನಾರಿಯರಾದವರು ಭಾಗೀರಥಿಗೆ ಸರಿ ಮೇದಿನಿಯ ಸಲ್ಲಿಸುವೆನು ಮೇದಿನಿಯ ಸಲ್ಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ ಸಲ್ಲಿಸುವೆನು ಮೇದಿನಿಯ ಈ ದಿವಿಜರು ಈ ಹರಿ ಹರ ಬ್ರಹ್ಮ ಈ ದೇವರು ಸಾಕ್ಷಿ ಹೋಗು ಯಾದೋ ಆದಯ ಮುದಿನಗುತ ನಿನ್ನಯ ಮಗಳ ಕರೆಸು ಮೇದಿನಿಯ ಸಲ್ಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ ನಿನ್ನಯ ಮಗಳ ಕರೆಸು ನಿನ್ನಯ ಮಗಳ ಕರೆಸಲ್ದ ತರಿಸಿದನು ದಂಡಿಗೆಯ ದಂಡಿಯ ಚರರ ನೆಲನುಗ್ಗಡಣೆಯಲಿ ಸರಸಿರುಹ ಮುಖಿಯನು ತಂದು ಮದುವೆಯ ಮಾಡಿದನು ಸರಸಿರುಹ ಮುಖಿಯನು ತಂದು ಮದುವೆಯ ಮಾಡಿದನು ಪಿತಗೆ ಉರವಣಿಸಿ ಮಗ ನುಡಿದ ಭಾಷೆಯನು ಅರಸ ಕೇಳಿದು ಅರಸ ಕೇಳಿ ಬಳಿಕ ಭೀಷ್ಮಗೆ ವರವನಿತ್ತನು ಮರಣವದು ನಿನ್ನ ಇಚ್ಛೆ ಮರಣವದು ನಿನ್ನಿಚ್ಛೆ ಹೋಗು ಹೋಗೆಂದ ಬಳಿಕ ಯೋಜನಗಂಧಿಯಲಿ ಮಕ್ಕಳುಗಳು ಅವತರಿಸಿದರು ದೀಪ್ತಜ್ವಲನ ತೇಜರು ಕಲ್ಪಭೂಜರು ಹಿಮಕರಾನ್ವಯಕ್ಕೆ ಲಲಿತ ಮಂಗಳ ಜಾತ ಕರ್ಮಾವಳಿಯ ಚಿತ್ರಾಂಗದನನು ಆ ನೃಪತಿಲಕನೆಗಳೇ
ವಿಚಿತ್ರ ವೀರ್ಯನ ನಾಮಕರಣದಲ್ಲಿ ಇರಲಿರಲು ಶಂತನು ಮಹೀಪತಿ ಸುರನೊಳಗೆ ಸೇರಿದನು. ಬಳಿಕಿ ಧರಣಿಯೊಡೆದನವಾಯಿತು ಚಿತ್ರಾಂಗದ ಕುಮಾರಂಗೆ. ಅರಸಕ್ಕೆ ಹೇಳೈ ಕೆಲವು ಕಾಲಾಂತರದಲ್ಲಿ ಆತನು ಕಾದಿ ಗಂಧರ್ವನಲ್ಲಿ ಮಡಿದನು. ಪಟ್ಟವಾಯಿತು ವಿಚಿತ್ರ ವೀರ್ಯಂಗೆ. ರಾಯ ಕೇಳೈ ಸಕಲ ರಾಜ್ಯಶ್ರೀಯನು ಆತಂಗಿತ್ತು. ಭೀಷ್ಮನು ತಾಯ ಚಿತ್ತವ ಪಡೆದು ಮೆಚ್ಚಿಸಿದನು ಜಗತ್ರಯವ. ರಾಯ ಕುವರನ ಮದುವೆಗೆ ಅಬ್ಜದಳಾಯತಾಕ್ಷಿಯರನು ವಿಚಾರಿಸಿ ಹಾಯಿದನು. ದಳದುಳದಳೊಂದು ವಿವಾಹ ಮಂಟಪಕ್ಕೆ. ಅಲ್ಲಿ ನೆರೆದ ಆಹ ಕ್ಷತ್ರವರ್ಗವ ಚೆಲ್ಲ ಬಣಿದು ವಿವಾಹ ಶಾಲೆಯ ಚಲ್ಲೆಗಂಗಳ ಕಮಲ ಮುಖಿಯರ ಮೂವರನ್ನು ಪಿಡಿದು ಭೀಷ್ಮ ಕಮಲ ಮುಖಿಯರ ಮೂವರನ್ನು ಪಿಡಿದು ಗಲ್ಲಣೆಯ ಖಂಡೆಯದ ಚೌಪಟ ಮಲ್ಲ ಭೀಷ್ಮನು ಪುರಕ್ಕೆ ತಂದು ಅವರೆಲ್ಲರನ್ನು ತಮ್ಮಂಗೆ ಮದುವೆಯ ಮಾಡಲು ಅನುವಾದ. ಭೀಷ್ಮ ಮದುವೆಯ ಮಾಡಲು ಅನುವಾದ. ಆ ಕಮಲಲೋಚನೆಯರುಳು ಮೊದಲಾಗೆ ಭೀಷ್ಮನ ಗಂಡನೆಲ್ಲೇ ನೂಕಿ ಭಾಷೆಯ ಮಾಡಿನಿಂದಳು. ಛಲದ ಬಿಗುಹಿನಲ್ಲಿ ಆಕೆ ಮಾಡಲಿ ಮಿಕ್ಕವರು ಬರಲಿ ಈ ಕುಮಾರಂಗೆಂದು ವೈದಿಕ ಲೌಕಿಕ ಉತ್ಸವದಿಂದ ಮದುವೆಯ ಮಾಡಿದನು ಭೀಷ್ಮ. ಅರಸ ಚಿತ್ತೈಸು ಅಂಬೆಯಂಬಳು ದುರುಳೆ. ಅರಸ ಚಿತ್ತೈಸು ಅಂಬೆಯಂಬಳು ದುರುಳೆ. ಭೀಷ್ಮನ ಕೂಟವಲ್ಲದೆ ಮರಣದೆಣೆಯಲಿ ಬೆರಸಿದಲ್ಲದೆ ಪಂಥವಿಲ್ಲ ಎಂದು ಪರಶುರಾಮನ ಭಜಿಸಿ ಹಸ್ತಿನಪುರಕ್ಕೆ ತಂದಳು. ಹೇಳಿಸಿದಳು ಈ ಸುರ ನದಿ ನಂದನನು ಮಾಡಿದ ಪರಿಯ ಕೇಳು. ಈ ಸುರ ನದಿ ನಂದನನು ಮಾಡಿದ ಪರಿಯ ಕೇಳೆಂದ. ಸತಿಯ ನೊಲ್ಲೆನು ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನು ಅಲ್ಲ. ನೀವನುಚಿತವ ನೆನೆದರೆ ನಡೆಗಿರಿ. ಕೊಟ್ಟೆನು ಕಾಳಗವ ನಿಮಗೆ ವ್ರತದ ನಿಧಿ
ಶರತತಿಯಲಿ 21 ದಿನ ಭೃಗುಸುತನೊಡನೆ ಕಾದಿದನು. ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ ಭೀಷ್ಮ. ಭೃಗುಸುತನೊಡನೆ ಕಾದಿದನು, ವಿರಥನ ಮಾಡಿದನು ಭೀಷ್ಮ. ನುಡಿಯ ಭಂಗಿಸಲೆಂದು ಕುರುಬವ ಗಡಿಸಿ ಹೊಕ್ಕನೆ, ಸರಳ ಮೊನೆಯಲಿ ಕೊಡಹಿ ಬಿಸುಟನು ಬಿಟ್ಟುದಿಲ್ಲ. ಮಹಾವ್ರತ ಸ್ಥಿತಿಯ ನುಡಿಯ ಮೀರದ ಮಹಾವ್ರತ ಸ್ಥಿತಿಯ ನಮ್ಮ ಶಿಷ್ಯನ ಒಡಬಡಿಸಿಕೊಳ್ಳದು. ನಾರಿಗೆ ನುಡಿದು ತನ್ನ ಶ್ರಮಗೆ ಸರಿದನು ಪರಶುರಾಮ ಮುನಿ. ಅಂಬೆ ಭೀಷ್ಮನ ಬೈದು ಕಂಬನಿ ತುಂಬಿ ಹೋದಳು ತಪಕೆ. ಅಂಬೆ ಭೀಷ್ಮನ ಬೈದು ಕಂಬನಿ ತುಂಬಿ ಹೋದಳು ತಪಕೆ. ಬಳಿಕ ಈ ಅಂಬಿಕೆಯನು ಅಂಬಾಲೆಯನು ರಮಿಸಿದನು ನೃಪಸೂನು. ಬೆಂಬಲಗೆ ಕಲಿ ಭೀಷ್ಮನಿರೆ ಕಲಿ ಭೀಷ್ಮನಿರೆ ಬೆಂಬಲಗೆ ಚತುರಂಬುದಿಯ ಮಧ್ಯದ ನೃಪಾಲ ಕದಂಬವು ಈತಂಗೆ ಇದಿರೆ. ಸಲಹಿದನು ಅಖಿಲ ಭೂತಳಮ ಸಲಹಿದನು ಅಖಿಲ ಭೂತಳಮ ಸಲಹಿದನು ಅಖಿಲ ಭೂ